ಮೊದಲ ಬಾರಿಗೆ ವಿಜಯನಗರ ಜಿಲ್ಲೆಯಲ್ಲಿ ನವೆಂಬರ್ 19 ಮತ್ತು 20ರಂದು ಟಿಬಿ ಡ್ಯಾಂ ನಿಶಾನಿ ಕ್ಯಾಂಪ್ ಹೊಸಪೇಟೆಯಲ್ಲಿ ಆಯೋಜಿಸಲಾಗಿದ್ದು, ಈ ಸ್ಪರ್ಧೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು 200ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಸಮಾಜ ಸೇವಕರು, ಯುವ ಮುಖಂಡರಾದ HR ವಿರೂಪಾಕ್ಷಿ ಹಾಗೂ ಶ್ರೀಯುತ ಸತೀಶ್ ಕುಮಾರ್ ಕುದ್ರೋಳಿ, ಕಾರ್ಯದರ್ಶಿಗಳು ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರು, ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಮಂಗಳೂರು. ಇನ್ನು ಶ್ರೀಮತಿ ಉಷಾ ಎಂಡಿಗೇರಿ, ಅಬಕಾರಿ ನಿರೀಕ್ಷಕರು ಹೊಸಪೇಟೆ, ಶ್ರೀಯುತ ಕೆ ಕುಮಾರ್, ಕ್ರೀಡಾ ಪ್ರೋತ್ಸಾಹಕರು ದಾವಣಗೆರೆ, ಶ್ರೀಯುತ ಪುರಂದರ ದಾಸ ಕೂಳೂರು, ಶ್ರೀಯುತ ವಲಿಭಾಷಾ ಅಂತಾರಾಷ್ಟ್ರೀಯ ಪದಕ ವಿಜೇತರು, ಶ್ರೀ ND ಕುಮಾರ್ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಶ್ರೀ ಜಯರಾಮ್ ಖಜಾಂಚಿ ಪವರ್ ಲಿಫ್ಟಿಂಗ್ ಕರ್ನಾಟಕ ಹಾಗೂ ಶ್ರೀ ವಿಜಯವಾಣಿ ರಾಷ್ಟ್ರೀಯ ಕ್ರೀಡಾಪಟು ಇವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ವಿಕ್ಟರಿ ಜಿಮ್ನ ವಿದ್ಯಾರ್ಥಿಗಳು ಜೊತೆಗೆ ರಾಜ್ಯದ ಎಲ್ಲ ವಿಭಾಗದ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಅವರು 2016 ನನಗೆ ಟ್ರೈನಿಂಗ್ ಮಾಡ್ತಿದ್ರು. ಅಂದರೆ ನಾರ್ಮಲ್ ಟ್ರೈನಿಂಗ್ ಇತ್ತು. ಅವಾಗ ಅವರು ಕಾಂಪಿಟೇಷನ್ಗೋಸ್ಕರ ಟ್ರೈ ಮಾಡಬೇಕು ಅಂತೇಳಿ, ಥೈಲ್ಯಾಂಡ್ ಹೋಗ್ಬೇಕು ಅಂತೇಳಿ ಅವರು ಒಂದು ಕನ್ಸಿತ್ತು. ಇಂಟರ್ನ್ಯಾಷನಲ್ ಹೊಡಿಬೇಕು ಅಂತೇಳಿ ನಮಗೊಂದು ಗೌರವ ಇರಬೇಕಂದ್ರೆ ನಮ್ಮ ಹೊಸಪೇಟೆ ಜನಕ್ಕೆ ಒಂದು ಯಾವ ಚಾಂಪಿಯನ್ ಇಂಟರ್ನ್ಯಾಷನಲ್ ಹೋಗಿ ಗೋಲ್ಡ್ ಮೆಡಲ್ ಹೊಡ್ಕೊಂಡು ಬಂದರೆ ನಮಗೊಂದು ಹೆಮ್ಮೆ. ಅದಾದ್ಮೇಲೆ ಪುರುಷರ ಹಾಗೂ 39ನೇ ಮಹಿಳೆಯರ ರಾಜ್ಯ ಸೀನಿಯರ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತಹ ಶ್ರೀ HG ವಿರೂಪಾಕ್ಷಿರವರು ಆಗ ನಮ್ಮ ಕರ್ನಾಟಕದ ಕ್ರೀಡಾಪಟುಗಳ ಸಾಧನೆ ನಾವು ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ನಾವು ಬಹಳಷ್ಟು ಉತ್ತಮ ಸ್ಥಾನದಲ್ಲಿದ್ದೇವೆ. ಕಳೆದ 7-8 ವರ್ಷಗಳಿಂದ ಬೆಂಚ್ ಪ್ರೆಸ್ನಲ್ಲಿ ಸಮಗ್ರ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕ ತಂಡ ಗೆಲ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಪ್ರತಿಯೊಂದು ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿರುವಂತ ಟೈಮ್ನಿಂದ ಹಿಡಿದು ನಾನು ವೇದಿಕೆ ಮೇಲೆ ಯಾರಾದರೂ ಒಬ್ಬ ಗಣ್ಯ ವ್ಯಕ್ತಿ ಬರ್ತಾರೆ, ಅವ್ರ ಮಾತನ್ನ ಒಂಚೂರು ಮಿಸ್ ಮಾಡದೆ ಯಾವಾಗಲೂ ಕೇಳ್ತಾ